ಪೂಜೆಗೆ ಒಂದು ಒಳ್ಳೆ ಮುಹೂರ್ತ ಕೊಡಿ ಅಂತ ಕೇಳಿದೆ. ಇವತ್ತೇ ಒಳ್ಳೆ ಮುಹೂರ್ತ ಇದೆ ಅಂದರು. ಅದಕ್ಕೆ ದಿಢೀರ್ ಅಂತ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಅಕ್ಕ, ಇವತ್ತೇ ಪೂಜೆ ಆದ್ರೆ ನಿನ್ ಕಿಟ್ಟಿ ಪಾರ್ಟಿ ಬೆಡಲಿ ಅಂತ ಫೋನ್ ಮಾಡಿ ಹೇಳ್ಬಿಡು. ಲೇಟ್ ಆದ್ರೆ ಯಾರು ಸಿಗಲ್ಲ. ಹೌದು ಕಣೋ, ಈಗಲೇ ಹೇಳ್ತೀನಿ. ಹಾ, ನಾನು ನಮ್ಮ ಭಜನಾ ಮಂಡಳಿಯವರಿಗೆಲ್ಲ ಕರೆದು ಬಿಡ್ತೀನಿ ಕಡೆ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ತೀನಿ. ಭಾವಜಿ, ಹಾಗಾದ್ರೆ ನಿಮ್ ಫ್ರೆಂಡ್ಗೆಲ್ಲ ಫೋನ್ ಮಾಡಿ ಹೇಳ್ಬಿಡ್ಲಾ? ಈ ಭೂಪತಿ ಅಣ್ಣ, ಸಾಂಬ ಶಿವ ಉಳಿದವ್ರಿಗೆಲ್ಲರಿಗೂ. ಈ ಪೂಜೆಗೆ ಆಚೆಯಿಂದ ಯಾವ ಫ್ರೆಂಡ್ಸು ರಿಲೇಟಿವ್ಸು ಬರೋದು ಬೇಕಾಗಿಲ್ಲ. ಇದು ಮನೆಯವ್ರ ಮಟ್ಟಿಗೆ ಮಾತ್ರ ಮಾಡ್ತಾ ಇರೋ ಪೂಜೆ. ಅಲ್ಲ ರೀ, ಗ್ರ್ಯಾಂಡಾಗಿ ನಡೆಸೋ ಪೂಜೆಗೆ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಇಲ್ಲ ಅಂದರೆ ಏನು ಚೆನ್ನಾಗಿರತ್ತೆ? ನಾನು ಈ ಡಿಸಿಷನ್ ತೊಗೊಂಡಿರೋದಕ್ಕೂ ಒಂದು ಗಟ್ಟಿಯಾದ ಕಾರಣ ಇದೆ. ಆಚೆಯಿಂದ ಯಾರೇ ರಿಲೇಟಿವ್ಸು ಫ್ರೆಂಡ್ಸ್ ಬಂದರು ಇದೇನು ಪೂಜೆ, ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಕೇಳಿ ಬಿಡಿ ಬಾಬಾಜಿ, ನೀವು ಬಿಸಿ ಇದ್ರೆ ನಾನಿದ್ದೀನಲ್ಲ, ನಾನು ಹೇಳ್ಕೊಂಬರ್ತೀನಿ. ಶರಾಬ್, ಏನಂತ ಹೇಳ್ಕೊಂಬರ್ತೀಯ ನೀನು? ಅದೇ ಬಾಬಾಜಿ, ನಮ್ಮ ನಮ್ಮ ತ್ರಿವಿಕ್ರಮ್ಗೆ ಒಂದು ಕಂಟಕ ಇದೆ, ಒಂದು ದೋಷ ಇದೆ, ಅದ್ರ ನಿವಾರಣೆಗೋಸ್ಕರ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತೀಯ? ನಮ್ಮನೆ ವಿಷಯನ ಊರ್ನವ್ರಿಗೆಲ್ಲ ಹೇಳೋದು ನಾನ್ಸೆನ್ಸ್ ಅನ್ಸುತ್ತೆ. ಹೊರಗ್ನವ್ರು ಯಾರು ಬರೋದು ಬೇಡ. ನೋಡೇ ಗುಡ್, ಕರೆಕ್ಟ್ ಬಾಬಾಜಿ. ನಿಮ್ಮ ತಲೆ ತುಂಬಾ ಶಾರ್ಪು. ನಿಮ್ಮ ತರ ದುರಾಲೋಚನೆ ಮಾಡೋದಕ್ಕೆ ಬೇರೆ ಯಾರಿಗೂ ಆಗಲ್ಲ. ರೀ, ಅದು ದುರಾಲೋಚನೆ ಅಲ್ಲ, ದೂರಾಲೋಚನೆ. ನಾನು ಅದನ್ನೇ ಹೇಳಿದ್ದು, ಸುಮ್ಮನೆ ಹೇಳಿದೆ ಅಷ್ಟೇ. ಸುಮ್ಮನೆ ನೋಡು, ಸ್ವಾಮಿಗಳು ಪುರೋಹಿತರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನೀನು ಫಾಲೋ ಅಪ್ ಮಾಡು. ಅವ್ರು ಕೊಡೋ ಲಿಸ್ಟಲ್ಲಿ ಯಾವುದು ಮಿಸ್ ಆಗಬಾರ್ದು. ಒಟ್ಟಿನಲ್ಲಿ ಪೂಜೆಗೆ ಯಾವ ತೊಂದರೆನೂ ಆಗಬಾರ್ದು. ಡೋಂಟ್ ವರಿ ಬಾಬಾಜಿ, ನಾನು ಅಂದ್ರೇನು, ನನ್ನ ಕೆಪಾಸಿಟಿ ಅಂದ್ರೇನು ನಿಮಗೆ ಗೊತ್ತಲ್ಲ. ಚಿಂದಿ ಉಡಾಯಿಸ್ಬಿಡ್ತೀನಿ. ಅರೇಂಜ್ಮೆಂಟ್ಸ್ ಎಲ್ಲ ಅಲ್ಟಿಮೇಟ್ ಆಗಿರಬೇಕು. ಯಾಕೆಂದರೆ ಪೂಜೆಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಇದೇನು ಬಾಬಾಜಿ, ಹೊರಗ್ನವ್ರು ಯಾರು ಬರೋಗಿಲ್ಲ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಗೆಸ್ಟ್ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಯಾರು ಸ್ಪೆಷಲ್ ಗೆಸ್ಟು? ಬಂದಾಗ ಗೊತ್ತಾಗುತ್ತೆ. ನೋಡಿ, ಇದು ತ್ರಿವಿಕ್ರಮ್ಗೋಸ್ಕರ ಮಾಡ್ತಾರೋ ಪೂಜೆ. ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನ ಕಂಪಲ್ಸರಿಯಾಗಿ ಪೂಜೆ ಅಟೆಂಡ್ ಮಾಡಬೇಕು. Dad, you know I don't believe in all these things. And moreover, ನನಗೆ ಬೇರೆ ಕೆಲಸ ಇದೆ. And I really have to be there. ಚಿಕೇಶ್ ಬಂದ್ರೆ ಪೂಜೆ ಮಾಡಿಸ್ತಿರ್ದೆ ನಿಮಗೋಸ್ಕರ. ನೀನು ಸುಮ್ಮನೆ ತ್ರಿಶೂಲ್, ಇದೆಲ್ಲ ಇಷ್ಟ ಆಗಲ್ಲ ಅಂತ ನಂಗೆ ಹೇಳಿದೆ ಅಂತ. ತ್ರಿವಿಕ್ರಮ್, ನಿನಗೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಸಲ ನಿನಗೆ ಎಕ್ಸಾಮ್ಷನ್ ಕೊಟ್ಟಿದ್ದೀನಿ. ಬಟ್ ದಿಸ್ ಟೈಮ್ ದರ್ ಇಸ್ ನೋ ಎಕ್ಸ್ಕ್ಯೂಸ್. ನಿನಗೆ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ನೀನು ಮನೇಲೇ ಇರಬೇಕು. ಬಟ್ ಡ್ಯಾಡ್ ಪ್ಲೀಸ್. ಅಲ್ಲಪ್ಪ ತ್ರಿವಿಕ್ರಮ್, ಇಷ್ಟು ದಿನದಿಂದ ನಾನು ಈ ಪೂಜೆ ನಡೆಸಬೇಕು ಅಂತ ಕಾಯ್ತಾ ಇದ್ದೆ. ನೀನು ಅದೃಷ್ಟಕ್ಕೆ ನಿಮ್ಮ ಅಪ್ಪ ಮುಹೂರ್ತ ಇಡಿಸ್ಕೊಂಡು ಬಂದಿದ್ದಾರೆ. ಈಗ ನೀನು ಇರಲ್ಲ ಅಂದರೆ ಹೇಗೆ? ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ ಮೇಡಮ್, ಕರ್ಕೊಂಬರ್ತೀವಿ. ಅರೆ ಅಂಕಲ್, ಯಾವಾಗ ಬಂದ್ರಿ? ಅಯ್ಯೋ, ಏನು ಮಾಡ್ತಾ ಇದ್ದೀರಾ? ಯಾಕೆ ಅಂಕಲ್, ಅಮೇರಿಕಾದಲ್ಲಿ ಇದ್ ಮಾತ್ರಕ್ಕೆ ನಮ್ಮ ಸಂಸ್ಕೃತಿನ ಮರ್ತು ಬಿಡಕ್ಕಾಗತ್ತಾ? ಅಲ್ಲ, ಅದು ಅಯ್ಯೋ, ನಿಮ್ಮನ್ನ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ನೋಡಿ. ಬನ್ನಿ ಒಳಗೆ, ಬನ್ನಿ ಅಂಕಲ್, ಬನ್ನಿ ಕೂತ್ಕೊಳ್ಳಿ. ಏನ್ ತಗೋತೀರಾ ಅಂಕಲ್? ಕಾಫಿನಾ ಜ್ಯೂಸಾ? ಏನು ಬೇಡ ಮೇಡಮ್. ಅದ್ ಹೇಗಾಗತ್ತೆ? ಮೊದಲನೇ ಸತಿ ನಮ್ಮ ಮನೆಗೆ ಬರ್ತಾ ಇದ್ರ, ಏನಾದ್ರೂ ಕುಡಿಲೇಬೇಕು. ಒಂದು ನಿಮಿಷ ಇರಿ. ವೀರಾ, ಶೂರ, ಅಂಕಲ್ಗೆ ಜ್ಯೂಸ್ ತಗೊಂಡು ಬನ್ನಿ. ಶಿವಾನಿ, 1 ನಿಮಿಷ.
ಇಷ್ಟೊಂದು ಗೌರವ ಕೊಡ್ತಾ ಇದೆಯಲ್ಲ, ಯಾರು ಇವರು? ನಮ್ಮ ಮಾವ. ಅಂದ್ರೆ ಈ ಜನ್ಮದಲ್ಲಿ ನನ್ನ ಆದಿಶೇಷ ಅಂದರೆ ತ್ರಿಶೂಲ್ ಅವ್ರ ತಂದೆ. ಹೌದಾ? ಅಂಕಲ್ ನಮಗೂ ಆಶೀರ್ವಾದ ಮಾಡಿ. ಏನು ಮಾಡ್ತಾ ಇದ್ದೀರಾ ನೀವು? ನಮ್ ಮೇಡಮ್ ನಂಬಿಕೆಯಿಂದ ಯಾರ ಕಾಲಕ್ಕೆ ಬಿದ್ರು ನಾವು ಅದನ್ನ ಅನುಸರಿಸ್ತೀವಿ. ಆಶೀರ್ವಾದ ಮಾಡಿ. ಅಯ್ಯೋ, ನನ್ನ ದಿಗ್ವಿಜಯ ಸರ್ ಮನೇಲಿ ಒಬ್ಬ ಖಾಲಿ ಡ್ರೈವರು, ನನಗೆ ನೀವು ಇಷ್ಟೆಲ್ಲ ಗೌರವ ಕೊಡೋದು ನೋಡಿದ್ರೆ ನನಗೆ ತುಂಬ ಮುಜುಗರ ಆಗುತ್ತೆ ಮೇಡಮ್. ಯಾಕೆ ಅಂಕಲ್? ಡ್ರೈವರ್ ಮನುಷ್ಯರಲ್ವಾ, ಅವ್ರಿಗೆ ಗೌರವ ಇರಲ್ವಾ? ಹಾಗಲ್ಲ ಮೇಡಮ್, ನೀವು ನಮ್ಮ ಮನೆಗೆ ಬಂದಿದ್ದಾಗ ನಾನು ನಿಮ್ಮನ್ನು ಮನೆ ಒಳಗೂ ಕರೀದೆ ಹಾಗೆ ಕಳಿಸ್ದವನು. ಅಂಥವನಿಗೆ ಇಷ್ಟೆಲ್ಲ ಗೌರವ ಕೊಡ್ತಾ ಇದ್ದೀರಲ್ಲ, ಯಾಕೋ ತುಂಬ ಸಣ್ಣವನಾಗ್ಬಿಟ್ಟೆ ಅನ್ನಿಸ್ತಾ ಇದೆ. ಇಲ್ಲ ಅಂಕಲ್, ನೀವು ಅವತ್ತು ನಡ್ಕೊಂಡ ರೀತಿ ಖಂಡಿತ ತಪ್ಪಲ್ಲ. ಯಾಕೆಂದ್ರೆ ಅವಾಗ ನಾನು ಯಾರು ಅಂತಾನೆ ನಿಮಗೆ ಗೊತ್ತಿರಲಿಲ್ಲ. ಹಿಂದೆ ಮುಂದೆ ಗೊತ್ತಿಲ್ಲದೆ ಈಗಿನ ಕಾಲದಲ್ಲಿ ಯಾರನ್ನೂ ಮನೆಗೆ ಸೇರಿಸೋದು ಅಪಾಯ ಅಲ್ವಾ? ಏನೇ ಆಗಲಿ ಮೇಡಮ್, ನೀವು ನನ್ನ ಹೆಂಡ್ತಿನ ಕಾಪಾಡ್ದವ್ರು. ಅಂಥವ್ರ ಜೊತೆಲಿ ನಾನು ಆ ರೀತಿ ನಡ್ಕೊಂಡಿದ್ದು ತಪ್ಪು. ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ಅಯ್ಯೋ, ಅವೆಲ್ಲ ಬಿಡಿ ಅಂಕಲ್, ನೀವು ಪ್ಲೀಸ್ ಕೂತ್ಕೊಳ್ಳಿ. ವೀರಾಶೂರ, ಈಗ ಹೇಳಿ ಅಂಕಲ್, ಏನು ವಿಷಯ? ಯಾವ್ದಾದ್ರು ಸಿಗ್ನೇಚರ್ ಬಿಟ್ಟೋಗುತ್ತಾ ನಮ್ಮ ನೀಲಿಮಾದು? ಚಚೆ, ನಾನು ವ್ಯವಹಾರ ಮಾತಾಡೋಕ್ಕೆ ಬಂದಿಲ್ಲ. ಮತ್ತೆ ನಮ್ಮ ಯಜಮಾನ್ರ ಮನೇಲಿ ನಾಳೆ ಒಂದು ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ. ನಿಮಗೆ ಆಹ್ವಾನ ಕೊಡಬೇಕು ಅನ್ನೋದು ಅವ್ರ ಆಸೆ. ಅದಕ್ಕೆ ನಾನು ಕರೆಯೋದಕ್ಕೆ ಬಂದೆ. ಮೇಡಮ್. ಅಯ್ಯೋ ಅಂಕಲ್, ಯಾಕೆ ಆಗ್ಲಿಂದ ಮೇಡಮ್ ಮೇಡಮ್ ಅಂತ ಕರಿತಾ ಇದ್ದೀರಾ? ತುಂಬ ಕಷ್ಟ ಆಗ್ತಿದೆ. ನನ್ನ ಹೆಸರು ಶಿವಾನಿ, ಹೆಸರಿಡದೆ ಕರೀರಿ, ಪರವಾಗಿಲ್ಲ. ಸ್ಥಾನ ಮಾನ ನೋಡಿ ಮಾತಾಡ್ಬೇಕಲ್ವಾ ಮೇಡಮ್? ನನಗೆ ಮೇಡಮ್ ಅನ್ನೋದೇ ಸರಿ ಅನ್ನಿಸ್ತಾ ಇದೆ. ನೀವು ಖಂಡಿತವಾಗ್ಲೂ ಬರಬೇಕು ಮೇಡಮ್. ಖಂಡಿತ ಬರ್ತೀನಿ ಅಂಕಲ್. ನೀವಿಷ್ಟು ಪ್ರೀತಿಯಿಂದ ಕರಿತಾ ಇರ್ಬೇಕಾದ್ರೆ ನಾನು ಬರ್ದೇ ಇರ್ತೀನಾ? ನಾನು ಬರ್ತೀನಿ. ಒಂದು ನಿಮಿಷ ಅಂಕಲ್, ಒಂದು ನಿಮಿಷ. ನಿಮ್ಮ ಜೊತೆ ಇವ್ರನ್ನ ಕರ್ಕೊಂಬನ್ನಿ. ಹಾಂ, ಎಲ್ಲರೂ ಕರ್ಕೊಂಡು ಬರ್ತೀನಿ. ನಿಮ್ಮ ಆತಿಥ್ಯ ನನಗೆ ತುಂಬ ಸಂತೋಷ ಕೊಡ್ತು. ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಾನು ಬರ್ತೀನಿ. ವೀರಾ, ಶೂರ, ಅಂಕಲ್ನ ಕಾರ್ವರೆಗೂ ಡ್ರಾಪ್ ಮಾಡಿ ಬನ್ನಿ. ಏ ತ್ರಿಶೂಲ್, ಹಾಂ, ಮೊನ್ನೆ ಆ ಹುಡುಗಿ ನೋಡೋಕೆ ಹೋಗಿದ್ದಲ್ಲ, ಏನಾಗಿತ್ತು? ಹೆಂಗಿದ್ಲ? ಹೋಗ್ಲಿ, ಚೆನ್ನಾಗಿದ್ಲೋ ಇಲ್ವೋ? ಮತ್ತೆ ಚಿಕೇಶ್ ಮಾಡ್ರೆ ಸಪೋರ್ಟ್ ಬೇಕಾದ್ರೆ ಕೇಳಿ, ಬಂದೆ. ಏ ಸಪೋರ್ಟ್ ಏನು ಬೇಕಾಗಿಲ್ಲ, ನಿಂಗೆ ಬೇಕಿದ್ರೆ ನಾನು ಬರ್ತೀನಿ. ಹೌದಲ್ವಾ? ಏನು ಚಿಕೇಶ್ ಮಾಡ್ರೆ, ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ದೀಪಕ್ ಮನೇಲಿ ಪಾರ್ಟಿ ಇದೆಯಂತೆ. ಚಂದು ಕೂಡ ಕಾಲ್ ಮಾಡಿದ್ದ, ಮನೆಗೆ ಪಾರ್ಟಿ ಮಾಡೋಣ ಬಾ ಅಂತ. ಸೊ ಎಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಏನು ಚಿಕ್ಕ ಯಜಮಾನ್ರೆ ನೀವು ಮನೇಲಿ ಯಜಮಾನ್ರು ನಿಮಗೋಸ್ಕರ ನಿಮ್ಮ ಒಳ್ಳೇದಕ್ಕೆ ಅಂತ ಪೂಜೆ ಇಟ್ಕೊಂಡಿದ್ದಾರೆ. ನೀವು ನೋಡಿದ್ರೆ ಗುಂಡ್ಪಾಟಿಗೆ ಹೋಗೋಣ ಅಂತಿದ್ದೀರಾ. ಈ ಪೂಜೆ ಹೋಮ ಇದರೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಿಂಗೆ ಗೊತ್ತು ತಾನೆ. ಅಲ್ಲ ಚಿಕ್ಕ ಯಜಮಾನ್ರೆ, ಅಕ್ಕ ಮನೆಗೆ ಬರ್ತಿರೋ ಗೆಸ್ಟ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಏನ್ರಿ ಅದು? ಏನ್ ಗೊತ್ತೇನೆ, ಈಗ ನಾವೆಲ್ಲರೂ ಯಾವ್ದಾದ್ರು ಇಂಪಾರ್ಟೆಂಟ್ ಪರ್ಸನ್ ಹೆಸರುಗಳನ್ನ ಹೇಳೋಣ. ಎಲ್ಲರೂ ಒಮ್ಮತದಿಂದ ಯಾರಿಗೆ ಎಸ್ ಅಂತೀವಿ ಅವ್ರೆ ಅಂತ ಫಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಅಮ್ಮ ನೀವೇ. ಪ್ರಧಾನಮಂತ್ರಿಗಳು. ನೋ, ಯಾಕೋತಾ ಅವ್ರು ಸಿಕ್ಕಾಪಟ್ಟೆ ಬಿಸಿ. ನೀನ್ ಹೇಳೆ. ಮಾಡರ್ನ್. ಮಾಡ್ಲೇಬೇಕಾ? ಬೇಬಿ ನೀನ್ ಹೇಳು. ಯಾವ್ದಾದ್ರು ಸ್ಟಾರ್? ನೋ, ನೀನೇ ದೊಡ್ಡ ಸ್ಟಾರ್ ಕಣೆ, ಅದಕ್ಕಿಂತ ದೊಡ್ಡ ಸ್ಟಾರ. ನನ್ಗನ್ಸೋ ಪ್ರಕಾರ ಮುಖ್ಯಮಂತ್ರಿಗಳಿರ್ಬೋದಾ? ಅಕ್ಕ ನೀನ್ ಹೇಳು. ಯಾರೋ ದೊಡ್ಡ ಬಿಸ್ನೆಸ್ ಮ್ಯಾನ್? ಕರೆಕ್ಟ್ ಆಗಿ ಹೇಳಿದ್ರಿ ಮಮ್ಮಿ. ಯಾರಿರ್ಬೋದು ಆ ದೊಡ್ಡ ಬಿಸ್ನೆಸ್ ಪರ್ಸನ್? ಯಾರಿದ್ರೇನೆ ಮನೆಗೆ ಬರ್ತಾರಲ್ಲ, ಯಾರು ಅಂತ ಗೊತ್ತಾಗುತ್ತೆ ಅಲ್ವೇನಾ? ಅಲ್ಲ, ಬಾಬಾಜಿ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಯಾರು ಗೊತ್ತಿಲ್ಲ ಅಂದ್ರೂ ನಂದೀಶ್ ಅಂಕಲ್ಗೆ ಈ ವಿಷಯ ಗೊತ್ತಿದ್ದೇ ಇರುತ್ತೆ. ಅವನಿಗೆ ಗೊತ್ತಿದ್ರು ಏನ್ ಪ್ರಯೋಜನ? ಅವ್ನು ಹೇಳ್ತಾನಾ? ಅವ್ನು ಹೇಳೋದು ಬೇಡ, ಅವನ್ ಹೆಂಡತಿ ನಿನಗೆ ಕ್ಲೋಸ್ ಅಲ್ವಾ, ಅವ್ಳು ಬಾಯ್ ಬಿಟ್ಟು. ನಿಮ್ ಭಾವಾಜಿ ನನ್ನ ಹತ್ರ ಹೇಗ್ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೋ ಅದೇ ತರ ನಂದೀಶನು ಸೀಕ್ರೆಟ್ ಮೇಂಟೈನ್ ಮಾಡ್ತಿರ್ತಾನೆ. ಅಲ್ಲಕ್ಕ, ಇಷ್ಟು ವರ್ಷದಲ್ಲಿ ಅಳಿಮೈನ ಪೂಜೆ ಕೂಸೋದಕ್ಕೆ ಬಾವಾಜಿ ಬಲವಂತನೇ ಮಾಡಿಲ್ಲ. ಇವತ್ತು ಪರ್ಟಿಕ್ಯುಲರ್ ಆಗಿ ಬಲವಂತ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಪೂಜೆ ವಿಶೇಷ ಇರುತ್ತೆ, ಇಲ್ಲ ಪೂಜೆಗೆ ಬರ್ತಿರೋ ಗೆಸ್ಟ್ ವಿಶೇಷ ಇರುತ್ತೆ. ಯಾಕೋ ಇಷ್ಟ ಆತರ ಪಡ್ತೀಯ? ಊರಿಗೆ ಬಂದವರು ನೀರಿಗೆ ಬರ್ದೇ ಇರ್ತಾರ, ಮನೆಗೆ ಬರ್ತಾರಲ್ಲ ಇವತ್ತು ಯಾರು ಅಂತ ಗೊತ್ತಾಗೇ ಆಗುತ್ತಲ್ಲ. ಮೈ ಡಿಯರ್ ಮಮ್ಮಿ, ನಿನಗೇನು ಕಮ್ಮಿ? ಪೂಜೆಗೆ ರೆಡಿ ಆಗು ಅಂದ್ರೆ ಯಾಕೆ ಈ ಥರ ಹ್ಯಾಪ್ ಮಾಡಿ ಹಾಕೊಂಡು ಕೂತಿದ್ಯಾ? ಏನು ನಿನ್ನ ಸಮಸ್ಯೆ? ನನ್ಗಿರೋದು ಎರಡೇ ಸಮಸ್ಯೆ. ಒಂದು ನಾನು, ಒಂದು ನಮ್ಮಪ್ಪ. ಕರೆಕ್ಟ್ ತಾನೆ? ಹೌದು ಅಂತ ಹೇಳಕ್ಕೆ ನನ್ಗೆ ಯಾವ ಭಯನೂ ಇಲ್ಲ. ಅಯ್ಯೋ ನನ್ನ ಮುದ್ದಿನ ಮಮ್ಮಿ, ಈಗ ಯಾರು ಏನಂದ್ರಿ? ನಿಮ್ ಚಿಕ್ಕೇಸಿ ಮಂದಿಗೆ ಏನೋ ದೋಷ ಇದೆ ಅಂತ ಅವ್ರ ಮನೇಲಿ ಯಾವ್ದೋ ದೊಡ್ಡ ಪೂಜೆ ಮಾಡಿಸ್ತಾ ಇದಾರೆ. ಅದಕ್ಕೆ ತಾನೆ ಪೂಜೆಗೆ ಹೋಗೋಣ ರೆಡಿ ಆಗು ಅಂತ ಹೇಳ್ತಾ ಇರೋದು. ಅಲ್ವೋ? ನೀನು ಅವರು ಹುಟ್ಟಿದ್ದು ಒಂದೇ ದಿನ, ಒಂದೇ ಗಳಿಗೆ ಒಂದೇ ಜಾಗ ಅಂದ್ಮೇಲೆ ನಿಮ್ಮಿಬ್ಬರ ಜಾತಕನೂ ಒಂದೇ ತಾನೆ? ಹೌದು, ಇಲ್ಲ ಅಂದವ್ರು ಯಾರು? ಅವ್ರ ಜಾತಕದಲ್ಲಿ ದೋಷ ಇದೆ ಅಂದ್ಮೇಲೆ ನಿನ್ನ ಜಾತಕದಲ್ಲೂ ದೋಷ ಇದೆ ಅಂತ ತಾನೇ ಅರ್ಥ? ಅಯ್ಯೋ, ಯಾಕೋ ಏನಾಯ್ತು? ನಾನೇನು ತಪ್ಪು ಮಾತಾಡದ್ನಾ? ತಪ್ಪಲ್ದೆ ಇನ್ನೇನಮ್ಮ? ಮಧುಮತಿಯನ್ನು ಮಧುರವಾದ ಮಮತಾಮಯಿ ಹೊಟ್ಟೆನಲ್ಲಿ ಹುಟ್ಟಿರುವಾಗ ನನಗೆ ಯಾವ ಕಂಟಕ ಬರಕ್ ಸಾಧ್ಯನಮ್ಮ? ನಿನ್ಗೂ ನಿಮ್ಮ ಅಪ್ಪನ್ಗೂ ಎಲ್ಲಾದ್ರೂ ಉಡಾಫೆನೆ, ಎಲ್ಲಾದ್ರಲ್ಲೂ ಹುಡುಗಾಟ. ಅದಕ್ಕೆ ನಿಮ್ಮಿಬ್ಬರು ನಾನು ಸಮಸ್ಯೆ ಅಂತ ಅಂದಿದ್ದು. ನೀವಿಬ್ರು ನನ್ನ ಮಾತು ಯಾವಾಗ ಕೇಳ್ತಿರೋ ಅವತ್ತೇ ನನ್ನ ದುಃಖ ಕಮ್ಮಿ ಆಗೋದು. ಓ ಮೈ ಡಿಯರ್ ಮಮ್ಮಿ, ನೀನು 1/4 kg ಸಮಸ್ಯೆಗೆ 1 kg ಯೋಚನೆ ಮಾಡ್ತೀಯ. ಅದಕ್ಕೆ ನಮಗೂ ನಿನಗೂ ವೇವ್ ಲೆಂತೆ ಮ್ಯಾಚ್ ಆಗೋದಿಲ್ಲ. ನಿನಗೆ ಯಾವಾಗ್ಲೂ ದುಃಖ. ನಿನ್ಗೆ ಇವೆಲ್ಲ ಅರ್ಥ ಆಗಲ್ಲ ಕಣೋ. ಅವ್ರ ಕಂಟಕ ಇದೆ ಅಂದ್ರೆ ನಿನ್ಗೂ ಕಂಟಕ ಇದೆ ಅಂತ ಅರ್ಥ ಮಾಡ್ಕೋ. ಆಯ್ತು, ನನಗೂ ಕಂಟಕ ಇದೆ, ಒಪ್ಕೋತೀನಿ. ಅದಕ್ಕೇನು ಇವಾಗ ಪೂಜೆ ಮಾಡಿಸ್ಬೇಕು ತಾನೆ? ಹೌದು. ಆಯ್ತು, ನೀನು ಆಸೆ ಪಡೋದು ಹೆಚ್ಚಾ, ನಾವು ಮಾಡಿಸೋದು ಹೆಚ್ಚಾ? ಯಾವತ್ತಾದ್ರೂ ಒಂದು ಒಳ್ಳೆ ದಿವಸ ನೋಡಿ ಆದಷ್ಟು ಬೇಗ ಪೂಜೆ ಮಾಡ್ಸೋಣ. ಆದ್ರೆ ಇವಾಗ ಯಜಮಾನ್ರ ಮನೆ ಪೂಜೆಗೆ ಲೇಟ್ ಆಗ್ತಾ ಇದೆ. ದಯವಿಟ್ಟು ಬಂದು ಬೇಗ ರೆಡಿ ಆಗಮ್ಮ. ಅದು ಹಾಗಲ್ಲ ಕಣೋ. ಚಿನ್ನದಂತ ನಿನ್ನ ಮಗ ನಾನೇ ನಿನ್ನ ಮಾತು ಕೊಟ್ಟ ಮೇಲೆ ಯಾಕಮ್ಮ ಟೆನ್ಷನ್? ಸಾಮಾನ್ಯ ಬಾ. ಅಪ್ಪ ಮಗನ ಬುದ್ಧಿ ಒಂದೇ. ದಿಗ್ವಿಜಯ್ ಇನ್ವಿಟೇಷನ್ ಕಳಿಸಿದ್ದಾರೆ ಅಂದ ತಕ್ಷಣ ಅವ್ಳು ಬರೋಕೆ ಒಪ್ಕೊಂಡ್ಲಾ? ಹೌದು ಯಜಮಾನ್ರೆ, ಹಿಂದೆ ಮುಂದೆ ನೋಡಿದೆ ಎಸ್ ಅಂದ್ಬಿಟ್ಟೆ. ಬರೀ ಎಸ್ ಅನ್ಲಾ ಇಲ್ವಾ ಕನ್ಫರ್ಮ್ಡ್ ಆಗಿ ಬರ್ತಾಳ? ಖಂಡಿತವಾಗ್ಲೂ ಬರ್ತಾರೆ. ನನಗೆ ಅವ್ರ ಮಾತಲ್ಲಿ ಸುಳ್ಳು ಅನ್ನಿಸ್ಲಿಲ್ಲ. ಫಾರಿನಲ್ಲಿ ಇದ್ದು ಬಂದ್ರೂ ಏನು ನಯ, ಏನು ವಿನಯ, ದೊಡ್ಡವ್ರು ಕಂಡ್ರೆ ಏನು ಮರ್ಯಾದೆ. ಅದಕ್ಕೆ ಯಜಮಾನ್ರೆ ಹೇಳೋದು, ತುಂಬಿದ ಕೂಡ ತುಳ್ಕಲ್ಲ ಅಂತ. ದಟ್ಸ್ ನೈಸ್ ಟು ನೋ. ನಮ್ಮನೇಲೂ ಅಷ್ಟೇ, ಅವ್ರು ಬಂದಾಗ ಯಾವ ಇಶ್ಯೂನೂ ಆಗಬಾರ್ದು, ಎಲ್ಲ ಸರಿಯಾಗಿ ನೋಡ್ಕೊ. ಖಂಡಿತ ನೋಡ್ಕೋತೀನಿ ಯಜಮಾನ್ರೆ. ಪ್ರಣಾಮಗಳು. ನಮಸ್ಕಾರ, ಬನ್ನಿ ಒಳಗೆ ಬನ್ನಿ. ಗುರುಗಳು ಇದನ್ನು ನಿಮಗೆ ತಲುಪಿಸಲು ಆದೇಶ ಕೊಟ್ಟಿದ್ದಾರೆ. ನಂದೀಶ ತಗೋದನ.
ಗುರುಗಳು ಬೇರೇನಾದರೂ ಹೇಳಿ ಕಳಿಸಿದಾರಾ? ಹೌದು, ನಿಮ್ಮ ಮನೆಯ ಪ್ರತಿ ಕೋಣೆಯಲ್ಲಿ ಹಾಸಿಗೆ ಕೆಳಗಡೆ ಇದನ್ನು ಇಡಲು ಸೂಚಿಸಿದ್ದಾರೆ. ಸರಿ, ಧನ್ಯವಾದ. ನಾವಿಲ್ಲಿ ಬರುತ್ತೇವೆ. ಖಾಲಿ ಇದೇನು ಯಜಮಾನ್ರೆ? ನಾಗಿಣಿ ನನ್ನ ಕನ್ಸಲ್ಲಿ ಬಂದಿದ್ದ ವಿಷಯನ ಹೇಗಾದರೂ ತ್ರಯಂಬಕ ಗುರುಗಳಿಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು. ಅವ್ರ ಶಿಷ್ಯಂದ್ರ ಮೂಲಕ ವಿಷಯ ತಲುಪಿಸ್ದೆ. ಅವರೆಲ್ಲ ಕೇಳಿದ್ಮೇಲೆ ಇದನ್ನು ಕೊಟ್ಟು ಕಳಿಸಿದ್ದಾರೆ. ಇದರಿಂದ ಏನಾಗುತ್ತೆ ಯಜಮಾನ್ರೆ? ಇದು ನಾಗನಾಶಕ. ನಾವು ಮಲಗೋ ಹಾಸಿಗೆ ಕೆಳಗೆ ಇದನ್ನ ಇಟ್ಟು ಮಲಗಿದ್ರೆ ಜೀವನ ಪೂರ್ತಿ ನಾವು ಈ ನಾಗಗಳಿಂದ ರಕ್ಷಣೆ ಪಡಿಬೋದು. ಅಂದರೆ ಇನ್ನು ಮುಂದೆ ಈ ಮನೆಗೆ ನಾಗರಾವ್ ಬರಲ್ಲ ಅಂತನಾ? ದಿಗ್ಬಂಧನ ಇರೋದ್ರಿಂದ ಹಾವು ಮನೆಗೆ ಬರಲ್ಲ ನಂದೀಶ. ಆ ಹಾವು ಯಾವುದೇ ರೂಪದಲ್ಲಿ ಮನೆಗೆ ಬಂದರೂ ಈ ನಾಗನಾಶಕದ ಸಂಪರ್ಕದಲ್ಲಿರೋ ಯಾವುದೇ ವಸ್ತುನ ಮುಟ್ಟಿದ್ರು ಮತ್ತೆ ಅದು ಹಾವಾಗೇ ಬದಲಾಗುತ್ತೆ. ಹಾಗಾದರೆ ಗುರುಗಳು ಇದನ್ನು ಕಳಿಸ್ಕೊಟ್ಟು ತುಂಬ ಒಳ್ಳೆಯದನ್ನೇ ಮಾಡಿದ್ದಾರೆ ಅನಿಸುತ್ತೆ. ಇನ್ಮೇಲೆ ನಿಮಗೆ ನಾಗಿಣಿ ಕನಸು ಬೀಳಲ್ಲ ಅನಿಸುತ್ತೆ. ಬೀಳಬಾರ್ದು ನಂದೀಶ. ಹಾಗೆ ಈ ವಸ್ತು ಕೂಡ ಯಾರ ಕಣ್ಣಿಗೂ ಬೀಳಬಾರ್ದು. ನಿನ್ನ ಮಗ ತ್ರಿಶೂಲ್ ಕೈ ಕೊಟ್ಟು ಎಲ್ಲ ಕೋಣೆನೂ ಇಡಿಸ್ಬಿಡು. ಆಯಿತು ಯಜಮಾನ್ರೆ, ಈಗ ತ್ರಯಂಬಕ ಗುರುಗಳು ಎಲ್ಲಿದ್ದಾರೆ? ಈಗಲೂ ತಪಸ್ಸಿನಲ್ಲಿದ್ದಾರೆ ನಂದೀಶ. ನೀಲಿ ಪರ್ವತ ಶ್ರೇಣಿಲಿ 14 ವರ್ಷದಿಂದ ತಪಸ್ಸು ಮಾಡ್ತಾ ಇದ್ದಾರೆ ನಂದೀಶ. ಅಯ್ಯೋ, ಲೇಟ್ ಆಗೋಯ್ತು ಅಂತ ಯಜಮಾನ್ರೆ ಫೋನ್ ಮಾಡ್ಬಿಟ್ರಾ? ವಾ, ಅಪರಿಚಿರತೆ ಎತ್ಲಾ ಬೇಡವಾ? ಎತ್ತೆ ಬಿಡೋಣ. ಹಲೋ, ಹಾಯ್, ಹೇಗಿದ್ದೀರಾ? ನಿನ್ನೆ ನೀವು ಬರ್ತೀರಾ ಅಂತ ಬಂದಿದೆ ಮೇಡಮ್. ನೆನ್ನೆ ಕೊರಿಯೋ ಚಳಿಲಿ ಮಿಣಮಿಣ ಅಂತ ಮಿಂಚ್ತಾ ಇರೋ ಕಲರ್ ಲೈಟ್ಗಳ ಮಧ್ಯ ನಿಮ್ಮನ್ನ ಸಿಕ್ಕಾಪಟ್ಟೆ ಹುಡುಕಾಡ್ಬಿಟ್ಟೆ. ಆದರೆ ಆ ಗುಂಪಲ್ಲಿ ನಿಮ್ಮನ್ನ ಕಂಡಿಡಿಯೋಕ್ಕಾಗಲೇ ಇಲ್ಲ. ಐ ಆಮ್ ಸೋ ಸಾರಿ ಮೇಡಮ್. ಆ ಬಗ್ಗೆ ನನಗೂ ತುಂಬ ಬೇಜಾರಾಗ್ತಾ ಇದೆ. ಅಯ್ಯೋ, ಬೇಜಾರು ಮಾಡ್ಕೋಬೇಡಿ ಮೇಡಮ್, ಅದರಲ್ಲೇನಿದೆ, ಇನ್ನೊಂದು ದಿವಸ ಸಿಗೋಣ. ಕೊಟ್ಟು ಕುದುರೆನ ಹತ್ತೋಗಿ ಬರ್ದೆ ಮತ್ತೊಂದು ಕುದುರೆನ ಕೇಳೋರ್ಗೆ ವೀರನು ಅನ್ನಲ್ವಂತೆ, ಶೂರನು ಅನ್ನಲ್ವಂತೆ. ಏನು ಮೇಡಮ್ ನಿಮ್ಮ ಮಾತಿನ ಅರ್ಥ? ಕಾಲು ಇಳಿತಿರೋ ಹಾಗಿದೆ. ಹೌದು, ಮತ್ತೆ ಅಲ್ಲಿ ಅಷ್ಟು ಹೊತ್ತು ನಿಮ್ಮ ಕಣ್ಣು ಮುಂದೆನೇ ಓಡಾಡ್ಕೊಂಡಿದ್ದೆ. ಒಂದು ಸಲನೂ ನನ್ನ ಗಮನಿಸ್ಲಿಲ್ಲ ಅಂತ ನೀವು ಇನ್ನೊಂದು ಚಾನ್ಸ್ ಕೊಟ್ರೆ ನನ್ನನ್ನು ಕಂಡು ಹಿಡಿತೀರಾ? ಅಷ್ಟೊಂದು ಕಂಡಮ್ ಮಾಡಬೇಡಿ ಮೇಡಮ್. ಈ ತ್ರಿಶೂಲ್ಗೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡಿ, ಆವಾಗಲೂ ಕಂಡು ಹಿಡಿಲಿಲ್ಲ ಅಂದರೆ ಆಮೇಲೆ ಹಿಡಿ. ಇನ್ನೊಂದು ದಿನ ನಾಳೆನೇ ಆದರೆ ನಿಮ್ಗೇನಾದ್ರು ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಯಾಕಾಗತ್ತೆ? ಚಾಲೆಂಜಸ್ಗೆ ನಾವು ಯಾವತ್ತೂ ರೆಡಿ. ಇವತ್ತು ಸಿಗೋಣ. ಫೈನ್, ಹಾಗಾದರೆ ಸಿಗೋಣ. ನೆನೆ ನೀವು ನನ್ನ ಕಣ್ಮುಂದೆ ನಿಜವಾಗ್ಲೂ ಇದ್ರಾ ಅಥವಾ ರೀಲ್ ಬಿಡ್ತಾ ಇದ್ದೀರಾ? ನಿಮ್ಗೆ ಹಾಗೆ ಅನ್ಸತ್ತಾ? ಯಾರಿಗೂ ಗೊತ್ತು, ಈ ಕಾಲದ ಹುಡುಗಿನ ನಂಬಕ್ಕಾಗಲ್ಲ. ಈಗೇನು ನೀವು ನನ್ನನ್ನು ಕಂಡು ಹಿಡಿತಿರೋ ಇಲ್ವೋ ಅದನ್ನು ಹೇಳಿ. ಆಗಬಹುದು. ಆದರೆ ನೆನ್ನೆ ಥರ ನೀವು ನಾರ್ಮಲ್ ಬಿಸ್ಕೆಟ್ ಹಾಕ್ತೀರಾ ಅಥವಾ ಕ್ರೀಮ್ ಬಿಸ್ಕೆಟ್ ಹಾಕ್ತೀರಾ? ಅಂದರೆ ನಮ್ಮ ಭಾಷೆ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅರ್ಥ ಆಗೋ ಥರ ಹೇಳ್ರಿ, ತಿಳ್ಕೊತೀನಿ. ಅಯ್ಯೋ ಬಿಡಿ, ಅದೆಲ್ಲ ಫೋನಲ್ಲಿ ಅರ್ಥ ಮಾಡ್ಸೋಕ್ಕಾಗಲ್ಲ. ನಾನು ಕೇಳಿದ್ದು ನೆನ್ನೆ ಥರ ಕಾಗೆ ಆರಿಸ್ತಿರಲ್ಲ, ಅಂದರೆ ಇವತ್ತು ಗ್ಯಾರಂಟಿ ಬರ್ತಿರಲ್ವಾ ಅಂತ. ಖಂಡಿತ ಬರ್ತೀನಿ. ನಾವಿಬ್ರು ಭೇಟಿ ಮಾಡೋ ಸಮಯ ಹತ್ರ ಬಂದಿದೆ. ಓಕೆ, ಇವತ್ತು ಮೀಟ್ ಮಾಡೇ ಬಿಡೋಣ. ಅದು ಯಾವ ಹಳೆ ಫೇಸು ಅಂತ ಇವತ್ತು ಗೊತ್ತಾಗೇ ಬಿಡತ್ತೆ. ಥ್ಯಾಂಕ್ ಯು. ಇಲ್ಲ ಶಿವಾನಿ, ನೀನು ಯಾವತ್ತೂ ಯಾವುದೇ ಕಾರಣಕ್ಕೂ ಆ ಮನೆಗೆ ಹೋಗಬಾರ್ದು. ಅದಕ್ಕೆ ನಾನು ಬಿಡೋದಿಲ್ಲ.